ನಮಸ್ಕಾರ ಮೇಡಮ್. ನಮಸ್ಕಾರ. ಲಾಸ್ಟ್ ಒಂದು ಇಂಟರ್ವ್ಯೂ ಮಾಡಿದ್ವಿ, ನನಗೆ ಅದು ಸಮಾಧಾನ ಆಗಲಿಲ್ಲ. ಹಾಗಾಗಿ ತಿರ್ಗಾ ನಿಮ್ಮ ಜೊತೆಲಿ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ. ಖಂಡಿತ ನನಗೊಂದು ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀರಾ? ಎಷ್ಟು ದಿವಸದಲ್ಲಿ ಮೊನೋಟೈಸ್ ಆಗುತ್ತೆ, ಏನೇನು ರೂಲ್ಸ್ ಇದೆ ಅದು ಅಂತ ಹೇಳ್ಕೊಡ್ತೀರಾ? ಯಾಕಂದರೆ ನಮ್ಮ ವೀಕ್ಷಕರಿಗೆಲ್ಲ ಸರಿಯಾಗಿ ಪಾಪ ಇವಾಗ ಯೂಟ್ಯೂಬ್ ಮಾಡಿರ್ತಾರೆ ಹೊಸದಾಗಿ, ಅವ್ರಿಗೇನು ಗೊತ್ತಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಿಳಿಸ್ಕೊಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಎಲ್ರ ಪರವಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ ತಿಳಿಸ್ಕೊಡ್ತೀನಿ. 1,000 ಸಬ್ಸ್ಕ್ರೈಬರ್ ಆಗಬೇಕು, 4,000 ವಾಚ್ ಅವರ್ ಆಗಬೇಕು. 4,000 ವಾಚ್ ಅವರ್ ಆಗಬೇಕು. ಎಲ್ಲ ವೀಡಿಯೋಗೂ ಸೇರಿ 4,000 ವಾಚ್ ಅವರ್ ಆಗಬೇಕು, ಒಂದೊಂದು ವೀಡಿಯೋಗಲ್ಲ. 4,000 ವಾಚ್ ಅವರು 365 ದಿವಸ ಟೈಮ್ ಇರುತ್ತೆ ನಮಗೆ. 365 ದಿವಸದೊಳಗಡೆ ಕಂಪ್ಲೀಟ್ ಮಾಡಿಕೊಡ್ಬೇಕು ವಾಚ್ ಅವರ್ನ, ಸಬ್ಸ್ಕ್ರೈಬರ್ನ. ಆಮೇಲೆ ಏನು ಚಾನಲ್ದು ಡಿಲೀಟ್ ಆಗುತ್ತೆ, ಅವೆಲ್ಲ ಏನೂ ತೊಂದರೆ ಇಲ್ಲ. ಆದರೆ ನಿಮಗೆ ವಾಚ್ ಅವರ್ ಲೆಸ್ ಆಗ್ತಾ ಬರುತ್ತೆ. ಅದೊಂದು ಬಿಟ್ಟರೆ ಇನ್ನೇನೂ ಇಲ್ಲ. ಖುಷಿಯಿಂದ ಮಾಡಿ, ಯಾವುದೇನೂ ಆಗಲ್ಲ. ಮತ್ತು ಹಿಂಜರಿಕೆ ಬೇಡ, ವಿಡಿಯೋ ಮಾಡೋದಕ್ಕೆ ಹಿಂಜರಿಕೆ ಬೇಡ. ಇವಾಗ ಒಬ್ರೊಬ್ರು ಏನು ಮಾಡ್ತಾರೆ, ಎಲ್ಲೋ ಹೋಗ್ತೀವಿ, ಯಾರನ್ನೋ ಮಾತಾಡಿಸ್ಬೇಕಾಗತ್ತೆ, ಅವ್ರನ್ನ ಹೇಗೆ ಮಾತಾಡ್ಸೋದು ಕೇಳಿ. ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಅವ್ರಿಗೂ ಅವ್ರದ್ದು ಅಂಗಡಿನೋ ಇಲ್ಲ ಅವ್ರದ್ದು ಫೇಮಸ್ ಆಗುತ್ತೆ. ನಾವು ಯೂಟ್ಯೂಬ್ ಮಾಡಿ ಹಾಕಿದ್ರೆ ಇವಾಗ ಎಲ್ಲದಕ್ಕೂ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರೆ, ಇದು ಮಾಡ್ತಾರೆ. ಒಂದು ಅಡುಗೆದಾಗಲಿ, ಈಗ ಒಂದು ದೇವಸ್ಥಾನ ಆಗಲಿ, ಯೂಟ್ಯೂಬಲ್ಲಿ ನೋಡಿಕೊಂಡು ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕಂದ್ರೆ ನಾವು ಅಡ್ರೆಸ್ ತಿಳಿಸಿರ್ತೀವಿ. ಯೂಟ್ಯೂಬರ್ ಅಂತ ಅಂದರೆ ನೀವು ಏನೇನೋ ಅಂದ್ಕೊಳ್ಬೇಡಿ ಅಲ್ವಾ. ಯೂಟ್ಯೂಬರ್ ಅಂತ ಏನೇನೋ ಅಂದ್ಕೊಳ್ಬೇಡಿ. ಖಂಡಿತ ಯೂಟ್ಯೂಬಿಂದ ತುಂಬ ಜನಕ್ಕೆ ಉಪಯೋಗ ಆಗ್ತಾ ಇದೆ ಅಲ್ವಾ. ಯೂಟ್ಯೂಬಿಂದ ತುಂಬ ಜನಕ್ಕೆ ಉಪಯೋಗ ಆಗ್ತಾ ಇದೆ. ಯೂಟ್ಯೂಬಲ್ಲಿ ಅಡುಗೆದು ನೋಡಿಕೊಂಡು ಅಡುಗೆ ಮಾಡೋದು ಕಲ್ತಿರೋ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ. ಮುದ್ದೆ ಮಾಡೋಕ್ಕೆ ಬರದೇ ಇರೋರಿಗೆ ಈಸಿಯಾಗಿ ಮುದ್ದೆ ತೋರಿಸ್ಕೊಡ್ತೀವಿ. ಒಂದು ಅಂಗಡಿದ ಅಡ್ರೆಸ್ ತೋರಿಸ್ಕೊಡ್ತೀವಿ, ನಾವು ಯಾವ ಅಂಗಡಿಲಿ ಏನು ಸಿಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀವಿ ಅಲ್ವಾ. ಇಷ್ಟೆಲ್ಲ ಯೂಟ್ಯೂಬಿಂದನೇ ಉಪಯೋಗ ಇರೋದು ಅಲ್ವಾ. ಹಾಗಾಗಿ ಖುಷಿಯಿಂದ ಮಾಡಿ, ಖಂಡಿತ ಒಂದಿಲ್ಲ ಒಂದಿನ ಕೈ ಹಿಡಿಯುತ್ತೆ. ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು. ನೀವೇನೇ ಕೆಲಸ ಮಾಡ್ತೀರಾ, ಕೆಲಸ ಬಿಟ್ಟು ಯೂಟ್ಯೂಬ್ ಮಾಡಿಬಿಡಿ. ಸಪ್ರೇಟಾಗಿ ಪಾರ್ಟ್ ಟೈಮ್ ಅಂತ ಯೂಟ್ಯೂಬ್ ಮಾಡಿ. 1 ಅವರ್ ಅಷ್ಟೇ ನೀವು ಟೈಮ್ ಕೊಡಿ ಯೂಟ್ಯೂಬ್ಗೆ. ಆಮೇಲೆ ಇದರಿಂದ ನೀವು ಗ್ರೋ ಆಗ್ತಾ ಇದ್ದೀರಾ ಅಂತ ಅಂದಮೇಲೆ, ಇದರಿಂದ ನೀವು ದುಡಿಯೋಕ್ಕೆ ಶುರು ಮಾಡಿದ್ದೀರಾ ಅಂತ ಅಂದಮೇಲೆ ನೀವು ಫುಲ್ ಟೈಮು ಕೆಲಸ ಮಾಡಿ ಅಂತ ನಾನು ಅಂತೀನಿ. ಯಾಕಂದರೆ ನಾನಿವಾಗ 9 ತಿಂಗಳಿಂದ ದುಡ್ಡು ತೊಗೊಳ್ತಾ ಇದ್ದೀನಿ. ನನ್ನ ಜೀವನಕ್ಕೊಂದು ಆಧಾರ ಆಯಿತು ಈಗ ಅನ್ಬೋದು. ಹಾಗಾಗಿ ನೀವು ಫುಲ್ ಟೈಮ್ ಯಾರು ಮಾಡಬೇಡಿ, ಅರ್ಥ ಮಾಡಿ. ಆಮೇಲೆ ನೀವು ಮತ್ತೆ ಇವಾಗ ಲಾಸ್ಟ್ ಒಂದು ಪ್ರಶ್ನೆ ಮೇಡಮ್, ಕೇಳ್ಬೋದಾ ಕೇಳಬಾರ್ದಾ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ನಿಮಗೆ ಮಕ್ಕಳು, ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಇದ್ದೀರಾ ನೋಡಿ, ಎಷ್ಟು ಜನ ಮಕ್ಕಳು? ನಿಮ್ಮ ಮಾತನ್ನ ನಾನು ಅರ್ಧಕ್ಕೆ ತಡೀತಾ ಇರ್ಬೋದಾ? ನನ್ನ ವಿಡಿಯೋ ನೋಡಿ, ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನೀವು ನೋಡಿ. ಇಲ್ದಿದ್ದೆಲ್ಲ ಪ್ರಶ್ನೆ ಯಾಕೆ ನಿಮಗೆ? ನನ್ನ ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಅವ್ರನ್ನ ತೋರಿಸ್ತೀನಿ, ಅವ್ರ ಬಗ್ಗೆ ನೋಡಿ. ಎಲ್ಲರೂ ನೋಡಿ. ನಾನೊಂದು ಹೇಳ್ತೀನಿ, ಸಾರಿ ತಪ್ಪಾಯಿತು, ಸ್ವಲ್ಪ ಕೋಪದಲ್ಲಿ ಮಾತಾಡ್ತೆ ನಾನು. ಯಾರೂ ಖುಷಿಯಿಂದ ಯೂಟ್ಯೂಬಿಗೆ ಬಂದಿರಲ್ಲ, ಏನೋ ಒಂದು ಕಾರಣ ಇಟ್ಕೊಂಡು ಬಂದಿರ್ತಾರೆ ಯೂಟ್ಯೂಬ್ಗೆ. ನೀವು ಅದನ್ನು ಬಿಟ್ಬಿಟ್ಟು ಅವರೆಲ್ಲಿ ಇವರೆಲ್ಲಿ ಅವೆಲ್ಲ ನಿಮಗೆ ಹಾಕಬೇಕು. ನೀವು ಆ ಥರ ಕಮೆಂಟ್ ಮಾಡೋದ್ರಿಂದ, ನೀವು ಪ್ರಶ್ನೆ ಕೇಳೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ಆ ಕಮೆಂಟ್ ಓದೋರಿಗೆ ಎಷ್ಟು ನೋವಾಗುತ್ತೆ ನಿಮ್ಗೆ ಗೊತ್ತಾ? ನಿಮಗೆ ಆ ಥರ ಎಲ್ಲ ಇಷ್ಟೊತ್ತು ನೀವು ಚೆನ್ನಾಗಿ ಕೇಳಿದ್ರಲ್ಲ, ಈ ಪ್ರಶ್ನೆ ಯಾಕೆ ಬೇಕಿತ್ತು ನಿಮಗೆ ಹೇಳಿ? ನೀವು ಒಂದು ಪ್ರಶ್ನೆಯಿಂದ, ಒಂದು ಕಮೆಂಟಿಂದ ಆ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ, ಆ ವಿಡಿಯೋ ಮಾಡಿರೋರ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ. ತಿರ್ಗಾ ನೀವು ನೋವು ಕೊಡ್ತೀರಲ್ಲ ಆ ಥರ ಕಮೆಂಟ್ ಮಾಡಿ. ಯಾಕೆ ಆ ಥರ ಕಮೆಂಟ್ ಮಾಡ್ತೀರಾ? ಕೆಟ್ಟ ಕಮೆಂಟ್ ಯಾಕೆ ಮಾಡ್ತೀರಾ? ಅವ್ರ ವಿಡಿಯೋ ನೋಡಿ, ವಿಡಿಯೋ ಬಗ್ಗೆ ಮಾತಾಡಿ. ವಿಡಿಯೋದಲ್ಲಿ ಏನು ಹೇಳಿರ್ತಾರೆ, ಒಂದು ಅಡುಗೆ ಬಗ್ಗೆ ಹೇಳಿರ್ತಾರೆ, ಒಂದು ದೇವಸ್ಥಾನದ ಬಗ್ಗೆ ಹೇಳಿರ್ತಾರೆ, ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನಿಮ್ಗೆ ಏನು ವಿಷಯ ಬೇಕು ಅದನ್ನು ತಿಳ್ಕೊಳ್ಳಿ. ಬೇಡಾಗಿದ್ರ ಬಗ್ಗೆ ಯಾಕೆ ಕಮೆಂಟ್ ಮಾಡಿ ಪಾಪ ಅವ್ರ ಮನ್ಸಿಗೆ ನೋವು ಮಾಡ್ತೀರಾ? ಏನೋ ಒಂದು ಮರಿಬೇಕು ಅಂತ ಯೂಟ್ಯೂಬಿಗೆ ಬಂದಿರ್ತಾರೆ. ಯಾಕೆ ತಿರ್ಗಾ ನೀವು ಆ ಥರ ಮನ್ಸಿಗೆ ನೋವು ಮಾಡ್ತೀರಾ? ದಯವಿಟ್ಟು ಯಾರು ಆ ಥರ ಕೆಟ್ಟದಾಗ ಕಮೆಂಟ್ ಮಾಡೋದಾಗಲಿ, ಮನ್ಸಿಗೆ ನೋವು ಮಾಡೋದಾಗಲಿ ಯಾರೂ ಮಾಡಬೇಡಿ. ನನಗಂತಲ್ಲ, ಯಾವುದೇ ಯೂಟ್ಯೂಬರ್ಗಾಗಲಿ ಮಾಡಬೇಡಿ. ಆ ಥರ ಕಮೆಂಟ್ ಮಾಡ್ತೀರಾ, ಖುಷಿಯಾಗಿ ಕಮೆಂಟ್ ಮಾಡಿ.
ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ನಿಮ್ಗೆ ಏನು ತಿಳ್ಕೊಬೇಕು, ನಿಮ್ಗೆ ಇನ್ಯಾವ ಥರ ವಿಡಿಯೋ ಬೇಕು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನೀವು ಇಲ್ದಿರೋರ್ ಬಗ್ಗೆ ಎಲ್ಲ ವಿಡಿಯೋದಲ್ಲೂ ಪ್ರಶ್ನೆ ಮಾಡ್ತೀರಲ್ವಾ, 9 ತಿಂಗಳಿಂದ ದುಡ್ಡು ತೊಗೊಳ್ತಾ ಇದ್ದೀನಿ ಹಾಗೆ ಹೀಗೆ ಅಂತ. ನೀವು ಯೂಟ್ಯೂಬ್ ಮಾಡೋಕ್ಕೆ ಯಾರು ನಿಮಗೆ ಸಪೋರ್ಟು ಮತ್ತು ಯಾರಿಂದ ನೀವು ಯೂಟ್ಯೂಬ್ ಮಾಡೋದು ನಿಮಗೆ ಪ್ರೇರಣೆ ಆಯಿತು ಅದನ್ನೊಂದು ಸ್ವಲ್ಪ ತಿಳಿಸ್ಕೊಟ್ಬಿಡ್ತೀರಾ? ಹಾಂ, ನಾನು ಯೂಟ್ಯೂಬ್ ಮಾಡೋಕ್ಕೆ ಕಾರಣ ನಮ್ಮ ಅತ್ತಿಗೆ. ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ, ನೀವು ಕೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಅತ್ತಿಗೆ, ನಾನು ಏನೋ ಒಂದು ಟೆನ್ಷನಲ್ಲಿ ಇದ್ದೆ. ಆವಾಗ ನಮ್ಮ ಅತ್ತಿಗೆ ಹೇಳಿದ್ರು, ಯೂಟ್ಯೂಬ್ ಮಾಡಿ ಬೇಬಿ, ಯೂಟ್ಯೂಬ್ ಮಾಡಿದ್ರೆ ನೀವು ಸ್ವಲ್ಪ ಟೆನ್ಷನಿಂದ ಹೊರಗಡೆ ಬರ್ಬೋದು ಅಂತ ಅಂದರು. ಹಾಗಾಗಿ ನಾನೇನು ಮಾಡಿದೆ, ಯೂಟ್ಯೂಬ್ ನನಗೆ ಗಂಧ ಗಾಳಿ, ಇದರಲ್ಲಿ 1000 ಸಬ್ಸ್ಕ್ರೈಬರ್ ಆಗಬೇಕು, 4000 ವಾಚ್ ಅವರ್ ಆಗಬೇಕು, ಇದರಲ್ಲಿ ದುಡ್ಡು ಬರುತ್ತೆ ಅಂತ ಗೊತ್ತಿತ್ತು. ಇದ್ರ ಒಳಗಡೆ ಇಷ್ಟೆಲ್ಲ ರೂಲ್ಸ್ ಇದೆ, ಮಾನಿಟೈಸ್ ಆಗಬೇಕು. ಯಾಕಂದರೆ ನಾನು ಏನೂ ಓದಿಲ್ಲ, 8ನೇ ಕ್ಲಾಸ್ ಓದಿರೋದು, ಕನ್ನಡ ಮೀಡಿಯಮ್ಮು. ನನಗೇನಂದರೆ ಇಂಗ್ಲೀಷು ಬರಲ್ಲ, ಏನು ಮಾಡೋದು ಅಂತ ನಾವು ಹುಳ ಬೇರೆ ಬಿಟ್ಬಿಟ್ರ ತಲೆಯಲ್ಲಿ. ನಮ್ಮತ್ತಿಗೆ ಏನು ಮಾಡೋದು ಯೋಚನೆ ಮಾಡ್ತಾ ಕೊನೆಗೆ ರಾತ್ರಿಯೆಲ್ಲ ಅದೇ ಯೋಚನೆ ಆಗಿ ಏನೋ ಕಲಿತೆ. ಅವ್ರ ಚಾನಲ್ಲು ಇವ್ರ ಚಾನಲ್ಲು ಎಲ್ಲ ನೋಡಿ ಕಲ್ತ್ಕೊಂಡೆ. ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ. ಆ ಶಾರ್ಟ್ಸ್ ಬೆಳಗ್ಗೆ ನೋಡ್ತೀನಿ ಇಷ್ಟೊಂದು ವ್ಯೂಸು. ನನಗೆ ಆ ವ್ಯೂಸ್ ಹೆಂಗೆ ನೋಡೋದು ಅಂತ ಗೊತ್ತಿಲ್ಲ. ಕೊನೆಗೆ ಅದ್ರ ಬಗ್ಗೆನೇ ಹುಡ್ಕಾಡ್ದೆ. ಆಳ ಮಣ್ಣು ಆಗದೆ ನಿಧಿ ಸಿಕ್ತು. ನಾನು ಅದರಲ್ಲಿ ಯೂಟ್ಯೂಬಲ್ಲಿ ಮುಳುಗೋಗಿದ್ದೀನಿ ಅಂದರೆ ಏನೇ ಒಂದು ನೋಡಿದ್ರು ವೀಡಿಯೋ ಮಾಡಬೇಕು, ಏನೇ ನೋಡಿದ್ರು ವೀಡಿಯೋ ಮಾಡಬೇಕು ಇದೇ ನನ್ನ ತಲೆಯಲ್ಲಿ ಹೋಯ್ತು. ಇದಕ್ಕೆಲ್ಲ ಕಾರಣ ನಮ್ಮ ಅತ್ತಿಗೆ ವಿಜಯಲಕ್ಷ್ಮಿ ಅಂತ ಅವ್ರ ಹೆಸರು. ಅವರು ವಿಜಯನೇ ನನಗೆ ದಾರೆ ಎರೆದು ಕೊಟ್ಟಿದ್ದಾರೆ ಅಂತ ಅನ್ಬೋದು. ಈಗಲೂ ಅಷ್ಟೇ ಅವ್ರಿಗಿಬ್ಬರು ಹೆಣ್ಮಕ್ಳು. ಆ ಹೆಣ್ಮಗಳ ಜೊತೆಲಿ ನಾನು ಒಂದು ಮಗಳ ಥರ ನೋಡ್ಕೊಳ್ತಾರೆ ಅಂತ. ಅದಕ್ಕೇನು ಸಿಗ್ಬೇಕಾದ್ರೆ ಪುಣ್ಯನೂ ಮಾಡಿರಬೇಕು. ನಮ್ಮ ಅಣ್ಣನೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾನೆ ನಮ್ಮ ಅಣ್ಣ. ನನಗೆ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಏನೇ ಕಾಣಿಸಿದ್ರು, ಅಮ್ಮ ವೀಡಿಯೋ ಮಾಡಲ್ವಾ ಇಳಿ ಅಂತ ಹೇಳ್ತಾನೆ. ಕಾರಲ್ಲಿ ಕರ್ಕೊಂಡು ಹೋಗ್ತಿರ್ತಾನೆ, ಅಲ್ಲಿ ವೀಡಿಯೋ ಮಾಡಲ್ಲಮ್ಮ ಅಂತ ಅಂತಾನೆ. ನಾವು ಡೆಲ್ಲಿಗೆ ಹೋಗಿದ್ದು, ಒಂದು ಸಿಂಪಲ್ ಉದಾಹರಣೆ ಕೊಟ್ಟು ನೋಡಿ. ಡೆಲ್ಲಿಗೆ ಹೋಗಿದ್ದು ಅದಕ್ಕೆ ಫಸ್ಟ್ ಟೈಮ್, ನಾನು ಸೆಕೆಂಡ್ ಟೈಮ್ ಡೆಲ್ಲಿಗೆ ಹೋಗಿದ್ದು. ಅವನು ಫಸ್ಟ್ ಟೈಮು ಫ್ಲೈಟಲ್ಲಿ ಕೂತಿರೋದು, ಫಸ್ಟ್ ಟೈಮ್ ಅವನು ಡೆಲ್ಲಿಗೆ ಹೋಗಿದ್ದು ಫಸ್ಟ್ ಟೈಮು. ಅವನು ಖುಷಿ ಇರುತ್ತೆ. ಇದು ಫ್ಲೈಟಲ್ಲಿ ಕಿಟಕಿ ಹತ್ರ ಕೂತ್ಕೊಬೇಕು ಅಂತ. ಅವ್ನು ಕೂತ್ಕೊಳ್ಳಿಲ್ಲ. ನೀನು ವೀಡಿಯೋ ಮಾಡಬೇಕಲ್ಲ, ನೀನು ಕೂತ್ಕೊಂಬಂದ. ಅಲ್ಲೋ ಪರವಾಗಿಲ್ಲ ಕಣೋ, ಕೂತ್ಕೊಳ್ಳೋ ನೀನು ಅಂದರೆ, ಪರವಾಗಿಲ್ಲ ನೀನು ಕೂತ್ಕೊ, ನಾನು ಹಿಂಗೆ ನೋಡ್ತೀನಿ ಅಂಥೇಳಿ ನನ್ನ ಕೂರಿಸಿದ್ದ. ಆಮೇಲೆ ಒಂದೇ ಭಾರತ್ ಟ್ರೈನಲ್ಲಿ ಓಡಾಡ್ತಾ ಇದ್ವು ನಾವು. ಕಾಶಿ ಗಯಾ ಇದಕ್ಕೆಲ್ಲ, ಪ್ರಯಾಗ್ರಾಜ್ಗೆಲ್ಲ ಒಂದೇ ಭಾರತ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ, ಟ್ರೈನಲ್ಲೂ ಅಷ್ಟೇ ನನ್ನ ಕಿಟಕಿ ಪಕ್ಕ ಕೂರಿಸ್ತಿದ್ದ, ನೀನು ವೀಡಿಯೋ ಮಾಡಮ್ಮ ಅಂತ ಹೇಳಿ. ಆಮೇಲೆ ನಮ್ಮ ತಂದೆಯವ್ರ ಅಣ್ಣನ ಮಗ ಇದ್ದಾನೆ, ಅವನು ಅಷ್ಟೇ. ಅವನು ಅವ್ರ ಹೆಂಡತಿ, ಅವ್ರ ಮಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನನ್ನ ಫ್ರೆಂಡ್ಸ್ ಸರ್ಕಲ್ಲು ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ವೀಡಿಯೋ ಹಾಕಿದ ತಕ್ಷಣ ನೋಡ್ಬಿಟ್ಟು ಅದರಲ್ಲಿ ಏನಾದರೂ ತಪ್ಪಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿದ್ಕೋ ನೀನು ಅಂತಾರೆ. ನಮ್ಮ ಅತ್ತಿಗೆನೂ ಅಷ್ಟೇ. ನಮ್ಮ ಅಣ್ಣ ನಮ್ಮ ಅತ್ತಿಗೆನೇ ಫಸ್ಟು ನನ್ನ ವೀಡಿಯೋ ನೋಡ್ಬಿಟ್ಟು ಫೋನ್ ಮಾಡ್ತಾರೆ, ಬೇಬಿ ಇದು ಸರಿ ಬರಲಿಲ್ಲ ಬೇಬಿ, ನೆಕ್ಸ್ಟ್ ಹಿಂಗೆ ಮಾಡಿ. ನನ್ನ ಹೆಸರು ಬೇಬಿ ಅಂತ ಅವ್ರು ಕರೆಯೋದು. ಬೇಬಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ಮಾಡಿ, ಬೇಬಿ ಇದು ನೀವು ಮಾತಾಡಿದ್ದು ಸರಿಯಾಗಿಲ್ಲ ಬೇಬಿ, ನಂದು ಏನಾದರೂ ಅದರಲ್ಲೊಂದು ತಪ್ಪಿತ್ತು ಅಂದರೆ ತಕ್ಷಣ ನಮ್ಮ ಅತ್ತಿಗೆ ಫೋನ್ ಮಾಡಿ ಹೇಳ್ತಾರೆ, ಬೇಬಿ ನೆಕ್ಸ್ಟ್ ಸರಿ ಮಾಡ್ಕೊಳ್ಳಿ ಅಂತ. ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ ನಮ್ಮ ಅತ್ತಿಗೆಗೆ. ನನ್ನ ವೀಡಿಯೋ ನೋಡಿ ನಾನು ಹೇಗೆ ಏನು ಹೇಳ್ತೀನಿ ಅದ್ರ ಬಗ್ಗೆ ನನಗೆ ಹೇಳ್ತಾರೆ. ಇದಕ್ಕೆ ಅಡಿಪಾಯ ಅಂದರೆ ನಮ್ಮ ಅತ್ತಿಗೆ, ಬುನಾದಿ ನನಗೆ ನಮ್ಮ ಅತ್ತಿಗೆ ವಿಜಯಲಕ್ಷ್ಮಿ ಅಂತ ಅವ್ರ ಹೆಸರು. ಅವರಿಂದ ನಾನು ಯೂಟ್ಯೂಬ್ ಶುರು ಮಾಡಿ. ಥ್ಯಾಂಕ್ ಯು ಮೇಡಮ್. ಇನ್ನೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ಒಂದು 4 ಮಾತಲ್ಲಿ ಏನಾದರೂ ನೀವು ಹೇಗೆ ಬೆಳೆದ್ರಿ, ನೀವೇನು ಇದು ಮಾಡಿದ್ರಿ ಅಂತ ಒಂದು 4 ಇವಾಗ ಯಾಕಂದರೆ ವಿಡಿಯೋ ಮಾಡೋದಕ್ಕೆ ಹಿಂಜರಿಕೆ ಮಾಡ್ಕೊಳ್ತಾರೆ, ಅದ್ರ ಬಗ್ಗೆ ಏನಾದರೂ ಒಂದು 4 ಮಾತು. ಇಷ್ಟೇ ನಾನು ಹೇಳೋದು. ಯೂಟ್ಯೂಬ್ ಬಗ್ಗೆ ಅಂದರೆ ಏನೂ ಇನ್ವೆಸ್ಟ್ ಮಾಡಬೇಡಿ. ಇರೋದ್ರಲ್ಲಿ ಒಂದು 2000 ಅಷ್ಟೇ ಇನ್ವೆಸ್ಟ್ ಮಾಡಿ, ಗ್ರೋ ಆಗಿ ಚೆನ್ನಾಗಿ ಒಳ್ಳೆ ರೀತಿಲಿ ಮಾಡಿ. ಅವ್ರು ಬೆಳೆದ್ರು, ಇವ್ರು ಬೆಳೆದ್ರು, ನಾವ್ಯಾಕೆ ಬೆಳೀಲಿಲ್ಲ ಅಂತ ಹೊಟ್ಟೆ ಕಿಚ್ಚು ಪಟ್ಕೊಬೇಡಿ. ಅವ್ರು ಬೆಳೆದ್ರ ನಾವು ಒಂದಿನ ಅಲ್ಲ ಒಂದಿನ ಬೆಳಿತೀವಿ ಅಂತೇಳಿ ಆ ಥರ ಖುಷಿ ಪಡಿ. ನೀವು ಬೆಳಿತೀರಾ, ಅದನ್ನು ಬಿಟ್ಬಿಟ್ಟು ನಮಗಿಂತ ಕೆಳಗೆ ಅವಳು ಬಂದಿದ್ದು, ಅವಳು ಇಷ್ಟು ಬೇಗ ಬೆಳೆದ್ಲು ಅಂತ ನೀವು ಹೊಟ್ಟೆ ಉರಿ ಪಟ್ಕೊಂಡ್ರೆ ಹೊಟ್ಟೆ ಉರಿ ನಿಮಗೆ ಗ್ಯಾಸ್ಟ್ರಿಕ್ ಆಗೋದು.
ಗ್ಯಾಸ್ಟ್ರಿಕ್ ಆಗುತ್ತೆ, ಆರೋಗ್ಯ ಕೆಡುತ್ತೆ ಅಲ್ವಾ. ಆ ಥರ ಪಡ್ಕೊಬೇಡಿ. ಅವಳಿಗೇನೂ ಗೊತ್ತಿಲ್ಲ, ಅವಳು ಬೆಳೆದ್ಲು ಅಂತ ಖುಷಿ ಪಡಿ. ದೇವ್ರು ನಿಮ್ಮನ್ನೂ ಮುಂದೆ ತರ್ತಾನೆ. ಯಾವುದೇ ವಿಷಯದಾಗಲಿ, ಯೂಟ್ಯೂಬಲ್ಲಾಗಲಿ ಇಲ್ಲ ಯಾವುದೇ ಜೀವನದಲ್ಲಾಗಲಿ ನಾನು ಹೇಳ್ತಿರೋದು. ಯೂಟ್ಯೂಬ್ ಅಂತ ಒಂದೇ ಅಲ್ಲ, ಎಲ್ಲ ಹೇಳ್ತಾ ಇರೋದು. ಖುಷಿ ಪಡಿ, ಖಂಡಿತ ಆಗುತ್ತೆ. ಚಾನಲ್ ಗ್ರೋ ಆಗುತ್ತೆ. ಒಳ್ಳೊಳ್ಳೆ ಕಂಟೆಂಟ್ ಕೊಡಿ. ನಿಮಗೆ ಬೇರೆ ಥರ ವೆರೈಟಿಯಾಗಿ ಕಂಟೆಂಟ್ ಕೊಡೋಕ್ಕೆ ಶುರು ಮಾಡಿ. ಅದ್ರ ಬಗ್ಗೆನೇ ಯೋಚನೆ ಮಾಡಿ, ನಾನು ಯಾವ ಥರ ಕಂಟೆಂಟ್ ಕೊಡ್ಬೋದು ಅಂತ. ಅಡುಗೆ ಚಾನಲ್ಗಳು ತುಂಬ ಆಗೋಗಿದೆ. ಅಡುಗೆ ಚಾನಲ್ ಆಗಲಿ, ರಂಗೋಲಿ ಆಗಲಿ ಎಲ್ಲೋ ಕ್ಲಿಕ್ ಆಗೋದು ಅಪರೂಪ. ತುಂಬ ವರ್ಷದ ಕೆಳಗಡೆ ಮಾಡಿರೋರ್ದೆಲ್ಲ ಅಡುಗೆ ಚಾನಲ್ ಕ್ಲಿಕ್ ಆಗಿದೆ. ಇವಾಗ ಸ್ವಲ್ಪ ಅಡುಗೆ ಚಾನಲ್ ಕ್ಲಿಕ್ ಆಗೋದು ಕಷ್ಟ. ಯಾಕಂದರೆ ತುಂಬ ಅಡುಗೆ ಚಾನಲ್, ಒಂದು ಚಪಾತಿ ಅಂತ ಕೊಟ್ಟರೆ 1000 ಚಾನಲ್ ಬಂದ್ಬಿಡುತ್ತೆ ಚಪಾತಿ. ಒಂದು ಬಿರಿಯಾನಿ ಅಂತ ಕೊಟ್ಟರೆ 1000 ಬಿರಿಯಾನಿ ಚಾನಲ್ಗಳು ಬಂದ್ಬಿಡುತ್ತೆ. ಹಾಗಾಗಿ ಬೇರೆ ಥರ ಏನಾದರೂ ಕಂಟೆಂಟ್ ಹುಡುಕಿ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಅವ್ರು ಬೆಳೆದ್ರು ಇವ್ರು ಬೆಳೆದ್ರು ಅಂತ ಹೊಟ್ಟೆ ಕಿಚ್ಚು ಪಟ್ಕೊಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮನಸ್ಫೂರ್ತಿಯಾಗಿ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಏನೋ ತಪ್ಪಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನಿಮಗೂ ಅಷ್ಟೇ ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಜೊತೆಲಿ ಪ್ರಶ್ನೆ ಬೇಡ, ಸಮಾಧಾನವಾಗಿ 4 ಮಾತಾಡೋದಕ್ಕೆ ಇಷ್ಟೊತ್ತು ತುಂಬಾ ಧನ್ಯವಾದಗಳು ಮೇಡಮ್. ಸಪೋರ್ಟ್ ಮಾಡಿ. ಹೀಗೆ ನಿಮ್ಗೆ ಅವಾಗ ಬಂದು ಮತ್ತೆ ತೊಂದರೆ ಸಬ್ಸ್ಕ್ರೈಬರ್ ಮಾಡಿ, ಬೇಜಾರು ವಿಡಿಯೋ ಮಾಡ್ಕೊಬೇಡಿ. ಸಬ್ಸ್ಕ್ರೈಬರ್ ಮಾಡಿ ವಿಡಿಯೋ ನೋಡಿ ಅಂತ ನಿಮ್ಮಿಂದ ತುಂಬಾ ತಿಳ್ಕೊಳ್ಳೋದಿದೆ, ಇಷ್ಟೊತ್ತು ಕಲಿಯೋದಿದೆ ವಿಡಿಯೋ ನನಗೆ. ಅದಕ್ಕೋಸ್ಕರ ತುಂಬಾ ನಾನು ಧನ್ಯವಾದ. ಅವಾಗ ಬಂದು ತೊಂದರೆ ನಿಮಗೂ ಕೊಡ್ತಾ ಅಷ್ಟೇ. ಇರ್ತೀನಿ. ಏನು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಟೈಮ್ ಧನ್ಯವಾದಗಳು. ಈ ಥರ ಎಲ್ಲ ಏನೇನೋ ಧನ್ಯವಾದಗಳು ಪ್ರಶ್ನೆಗಳು ಕೇಳಬೇಡಿ. ಧನ್ಯವಾದ. ಏನು ಪ್ರಶ್ನೆ ಬೇಕು ಅದನ್ನು ಕೇಳಿ, ನಾನು ಉತ್ತರ ಸಪೋರ್ಟ್ ಕೊಡ್ತೀನಿ. ಮಾಡಿ, ಬೇಡ ಈ ಪ್ರಶ್ನೆ ಎಲ್ಲ ಶೇರ್ ಮಾಡಿ, ಕೇಳಬೇಡಿ, ಬೇಜಾರು ಮಾಡ್ಕೊಬೇಡಿ. ಧನ್ಯವಾದಗಳು. ಜೈ ಧನ್ಯವಾದ. ಶ್ರೀರಾಮ್. ಜೈ ಶ್ರೀರಾಮ್.